ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಉತ್ತಮಂ ಸತ್ಪ್ರಜಾರಾಜ್ಯಂ ಮತದಾನೇ ಚುನಾಯಿತಂ ಯಥಾ ಶಾಸಕ ದುರ್ಮಾರ್ಗಿ ಪಲ್ಲಟಂ ಜನಜಾಗೃತೆ. ಡೆಮಾಕ್ರಸಿ is good provided if the elected member is bad, should be replaced then and there itself by the people. ಸತ್ಪ್ರಜಾರಾಜ್ಯಂ ಉತ್ತಮಂ, ಪ್ರಜೆಗಳ ರಾಜ್ಯ ಅತ್ಯುತ್ತಮವಾದದ್ದು, ಏಕೆಂದರೆ ಅದು ಮತದಾನದಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿ ಸಭೆ. ಯದಾ ಶಾಸಕ ದುರ್ಮಾರ್ಗಿ, ಯಾವಾಗ ಶಾಸಕ ದುರ್ಮಾರ್ಗಿ ಆಗುತ್ತಾನೋ, ಕಾಮಕ್ರೋಧ ಲೋಭ ಮೋಹ ಲಂಪಟನಾಗಿ ಅತ್ಯಾಚಾರ ಅನಾಚಾರಗಳಲ್ಲಿ ಮುಳುಗಿ ಎಲ್ಲರನ್ನೂ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾಗ, ಪಲ್ಲಟಂ, ತತ್ಕ್ಷಣದಲ್ಲಿ ಅವನನ್ನು ಕಿತ್ತು ಬಿಸಾಕಬೇಕು. ಏಕೆಂದರೆ ಒಳ್ಳೇದು ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ, ಒಳ್ಳೆಯವ್ರನ್ನ ಅಪಾಯಿಂಟ್ ಮಾಡಬೇಕು. ಕೆಟ್ಟದ್ದು ಅಂತ ಗೊತ್ತಾದ ತಕ್ಷಣ ಜನರೆಲ್ಲ ಸೇರಿ ಅವನನ್ನು ಸ್ಥಾನ ಪಲ್ಲಟ ಮಾಡಬೇಕು. ಆಗ ಉತ್ತಮ ಪ್ರಜಾರಾಜ್ಯವಾಗುತ್ತದೆ. ಶಾಸಕಾದಿ ಪ್ರಜಾರಾಜ್ಯೆ ಸ್ವಾರ್ಥ ಲಾಭಾಯ ಕೇಚನ ಸ್ವಜನೈ ಕೂಪಮಂಡೂಕಃ ಪ್ರಜಾರಾಜ್ಯಂ ವಿನಶ್ಯತಿ. ಸಮ್ ಮೆಂಬರ್ಸ್ ಇನ್ ದ ಡೆಮಾಕ್ರಸಿ ವೆರಿ ಸೆಲ್ಫಿಶ್ ವಿತ್ ದೇರ್ ಫ್ರಾಗ್ ಇನ್ ದ ಗಟರ್, ಫ್ರಾಗ್ ಇನ್ ದ ವೆಲ್ ವಿಲ್ ರೂಯಿನ್ ದ ಎಂಟೈರ್ ಸಿಸ್ಟಮ್. ಶಾಸಕಾದಿ ಪ್ರಜಾರಾಜ್ಯೆ, ಪ್ರಜಾರಾಜ್ಯದಲ್ಲಿ ಕೆಲವು ಶಾಸಕರು ಸ್ವಾರ್ಥ ಲಾಭಾಯ ಕೇಚನ, ಕೇಚನ ಅಂದರೆ ಕೆಲವರು, ಸ್ವಾರ್ಥ ಲಾಭಕ್ಕೋಸ್ಕರನೇ ಬಂದಿರ್ತಾರೆ. ಸ್ವಜನೈ ಕೂಪಮಂಡೂಕಃ, ಇವ್ರು ಹೇಗಿರ್ತಾರೆ, ತಮ್ಮ ಸ್ವಂತ ಜನಗಳು, ನೆಂಟರು, ಬಂಧು ಬಳಗ, ಅವರ ಗುಂಪು, ಅವ್ರ ಕರೆಯವರಿಗೆ ಮಾತ್ರ ಬಾವಿಯ ಕಪ್ಪೆ ಥರ, ಕೂಪಮಂಡೂಕದ ಥರ ಓಡಾಡ್ತಿರ್ತಾರೆ. ಇವರು ಪ್ರಜಾರಾಜ್ಯದ ನಾಶಕರು, ಎಚ್ಚರವಿರಬೇಕು. ಸತ್ಪ್ರಜಾ ರಾಜ್ಯಮತ್ಯಂತಂ ಪೂರ್ವಿಕಂ ವೇದಕಾಲಿಕಂ ಋಗ್ವೇದೇ ಪ್ರಬೋದಂತಿ ಸಮಾನ ಹೃದಯಾನಿವ. ಡೆಮಾಕ್ರಸಿ is not the new one. It is originated during the Vedic period itself. Rigveda says similar attitudal persons will group together, make sabha and control the nation. ಸತ್ಪ್ರಜಾರಾಜ್ಯಮತ್ಯಂತಂ, ಪ್ರಜಾರಾಜ್ಯವೇ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಪರಿಸ್ಥಿತಿ. ಇದಕ್ಕಿಂತ ಉತ್ತಮವಾದಿರಕ್ಕೆ ಸಾಧ್ಯವೇ ಇಲ್ಲ. ಪೂರ್ವಿಕಂ ವೇದಕಾಲಿಕಂ, ಇವತ್ತಿಂದೇನಲ್ಲ, ಅದು ವೇದಕಾಲದಿಂದಲೂ ಇದೆ. ಅದು ಋಗ್ವೇದದಲ್ಲಿ ಹೇಳಲಾಗಿದೆ. 4 ವೇದಗಳೇ ಹಳೆಯದು, ಅದಕ್ಕಿಂತ ಹಳೆಯದು ಋಗ್ವೇದ. ಋಗ್ವೇದದಲ್ಲೇ ಹೇಳಲಾಗಿದೆ ಅಂದರೆ ಅಷ್ಟು ಶತಮಾನಗಳಿಂದ ಅದು ಸಮಾನ ಹೃದಯಾನಿವ, ಸಮಾನ ಮನಸ್ಕರು ಸೇರಿ ದೇಶ ಆಳಬೇಕು, ಒಳ್ಳೆಯವರು ಸೇರಬೇಕು, ಸಭೆಯನ್ನು ಮಾಡಿಕೊಳ್ಬೇಕು. ಸಿಮಿಲರ್ ಆ್ಯಟಿಟ್ಯೂಡಲ್ ಪರ್ಸನ್ಸ್ ಶುಡ್ ಬಿ ಗ್ರೂಪ್ ಟುಗೆದರ್ ಆ್ಯಂಡ್ ಕಂಟ್ರೋಲ್ ದ ಕಂಟ್ರಿ. ಸಿಮಿಲರ್ ಆ್ಯಟಿಟ್ಯೂಡ್ ಅಂದರೆ ಬ್ಯಾಡ್ ಸಿಮಿಲರ್ ಆ್ಯಟಿಟ್ಯೂಡ್ ಅಲ್ಲ, ಗುಡ್ ಸಿಮಿಲರ್ ಆ್ಯಟಿಟ್ಯೂಡ್. ಋಗ್ವೇದದಲ್ಲಿ ಬ್ಯಾಡ್ ಅನ್ನೋ ಕಲ್ಪನೆ ಇಲ್ಲ ಅಲ್ಲಿ. ಅದರಿಂದ ಒಳ್ಳೆಯವರು ಸೇರಿ ಪ್ರಜಾರಾಜ್ಯವನ್ನು ಮಾಡಬಹುದು ಎಂದು ತಿಳಿಸಲಾಗಿದೆ. ಋಗ್ವೇದೇ ವಿಹಿತಂ ತತ್ರ ಸದಾ ಅಯೋಗ್ಯ ವಿನಾಶಕಃ ನಿಷ್ಕಾಸ್ಯಂ ಶಾಸಕಸ್ಥಾನಾತ್ ರಾಜ್ಯಪಾಲಾತ್ ಸುನಿಶ್ಚಯಂ. ಋಗ್ವೇದ says if the elected member is bad and useless, should be kicked out the membership by the father or the governor. ಋಗ್ವೇದೇನ ಹಿತಂ ತತ್ರ, ಋಗ್ವೇದದಲ್ಲಿ ಹೇಳಲಾಗಿದೆ ಸದಾ ಅಯೋಗ್ಯೋ ವಿನಾಶಕಃ, ಅಯೋಗ್ಯನಾದವನು, ವಿನಾಶಕಾರಿಯಾದವನು, ಅವನನ್ನು ನಿಷ್ಕಾಸ್ಯಂ, ಕಿತ್ತು ಬಿಸಾಕಬೇಕು. ಶಾಸಕ ಸ್ಥಾನದಿಂದ. ಯಾರು ಮಾಡೋದು? ರಾಜ್ಯಪಾಲ ಸುನಿಶ್ಚಿತಂ, ರಾಜ್ಯಪಾಲರು, ರಾಷ್ಟ್ರಪತಿಗಳು ಯಾರು ಇರ್ತಾರಲ್ಲ ಅವರಿದ್ದವರು ತತ್ಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಕಿತ್ತಾಕಬೇಕು. ಅಯ್ಯೋ ಪಾಪ ಮದ್ದು ಪುಟ್ಟ ಬಂಗಾರ ಅಂದರೆ ಇದ್ದವ್ರನ್ನೆಲ್ಲ ನಾಶ ಮಾಡಿ ಹೋಗುತ್ತಾರೆ. ಆಗಚ್ಚಂತಿ ಪ್ರಜಾರಾಜ್ಯೆ ಕುಟುಂಬೆ ಏಕಸಾಧಕಂ ಋಗ್ವೇದ ಕಾಲಾದಾರಬ್ಧಂ ಸಮಾನೇ ಸಮಿತಿ ಸಭಾ. If one family controls the democratic state, it will ruin. So Rigveda says democratic state is a stage of samiti or sabha of different family members and not by only one family. ಸೂತ್ರರೂಪಸ್ಥೆಯ ವಿದ್ಯಾ ಶಾಶ್ವತಂ ಶುದ್ಧಮಾನಸೈಃ ಪುಸ್ತಕಾದೇವ ಕಂಠಸ್ಥಃ ಕಾರ್ಯಕಾಲೇ ಪ್ರಕಾಶತಿ. The education which is in the form of formulas, which is eternal, and it should be by hearted, which is easy to remember during the time of emergencies. ಸೂತ್ರರೂಪದಲ್ಲಿರುವ ಯಾವ ವಿದ್ಯೆಯು ಶಾಶ್ವತವಾಗಿರುತ್ತದೆ, ಶುದ್ಧ ಮಾನಸ ಪಟಲದಲ್ಲಿ ಶಾಶ್ವತವಾಗಿರುತ್ತದೆ ಅದು. ಏಕೆಂದರೆ ಕಂಠಸ್ಥವಾಗಿರುತ್ತದೆ, ತಲೆಯಲ್ಲಿರುತ್ತದೆ.
ಬೇಡದಿದ್ದೆಲ್ಲ ಕೆಟ್ಟ ಕೆಟ್ಟ ಹಾಡುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ತಲೆಯಲ್ಲಿ ಜಾಗ ಇದೆ. ಒಂದು ಒಳ್ಳೆಯ ಶ್ಲೋಕ, ಒಂದು ಒಳ್ಳೆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಜಾಗವೂ ಇಲ್ಲ. ಪುಸ್ತಕಾದೇವ ಕಂಠಸ್ಥಃ, ಪುಸ್ತಕಕ್ಕಿಂತ ಕಂಠಸ್ಥವೇ ಭಾರಿ ಉಪಯೋಗ. ಏಕೆಂದರೆ ಒಳ್ಳೊಳ್ಳೆಯ ವಿಷಯಗಳು ತಲೆಯಲ್ಲಿದ್ದರೆ ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಕೆಟ್ಟದೇ ಧೂಮಪಾನ ಸುರಾಪಾನ ಇದಕ್ಕೆಲ್ಲ ಪುರುಸೊತ್ತಾಗಿ ತಲೆ ಓಡಾಡ್ತಿರುತ್ತೆ. ಕಾರ್ಯಕಾಲೆ ಪ್ರಕಾಶತಿ, ಇದು ಸಮಯಕ್ಕೆ ಬೇಕಾಗುತ್ತದೆ. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ತ್ಯಾಗಿ ಶಿಕ್ಷಕ ಯೋಗಿ ಚೇತ್ ವಿದ್ಯಾರ್ಥಿ ಅನುವರ್ತತೆ, ಭೋಗಿ ಲೋಭಿ ತದಾವೃತ್ತಿ ಗುರುರ್ಭವತಿ ವಂಚಕಃ. Teacher should be sacrificed, sage or monks, wandering monks, so on and so forth. Then the student will follow the same. On the other hand, if the teacher is bad, hopeless fellow will spoil himself and spoil the entire country. If a student is bad, student will be bad. If a teacher is bad, entire society will be bad. ತ್ಯಾಗಿ ಶಿಕ್ಷಕ ಯೋಗಿ ಚೇತ್, ವಿದ್ಯಾರ್ಥಿ ಅನುವರ್ತತೆ. ಶಿಕ್ಷಕನು ತ್ಯಾಗಿಯಾಗಿರಬೇಕು. ಮಕ್ಕಳ ದುಡ್ಡಿಂದ ಭೋಜನ ಮಾಡೋನಲ್ಲ, ಮಕ್ಕಳಿಗೋಸ್ಕರ ಭೋಜನ ಹಾಕ್ಸೋನಂತ ಶಿಕ್ಷಕ ಇರಬೇಕು. ಯೋಗಿಯಾಗಿರಬೇಕು, ತ್ಯಾಗಿಯಾಗಿರಬೇಕು. ವಿದ್ಯಾರ್ಥಿಯವನನ್ನು ಅನುಸರಣೆ ಮಾಡಿ ಒಳ್ಳೆಯ ಸಮಾಜವನ್ನು ಕೊಡಲಿಕ್ಕೆ ಸಾಧ್ಯ. ಬದಲಾಗಿ ಭೋಗಿ ಲೋಭಿ ಕಾಮಕ್ರೋಧಾದಿಗಳಿಂದ ತುಂಬಿ ಎಲ್ಲ ಹೆಣ್ಣುಮಕ್ಕಳನ್ನು ಇವರ ಸ್ವತ್ತು ಅಂತ ಉಪಯೋಗಿಸುವಂತಹ ಗುರು ಇದ್ದರೆ ತದಾವೃತ್ತಿ, ಆಗ ಕೆಲಸಕ್ಕೂ ಕೆಟ್ಟ ಹೆಸರು, ಅವನಿಗೂ ಕೆಟ್ಟ ಹೆಸರು. ಗುರುರ್ಭವತಿ ವಂಚಕಃ, ಅವನು ಗುರು ಅಲ್ಲ, ವಂಚಕನಾಗ್ತಾನೆ. ಆರೋಗ್ಯ ರಕ್ಷಕಂ ನ್ಯಾಯಂ ವಿಸ್ತಾರಂ ನ ಚ ಸಾಧನಂ, ಉಲ್ಬಣಾವಸ್ಥ ಶೋಕಸ್ಯ ಪರಾಕಾಷ್ಠಾ ನಿದರ್ಶನಂ. It is not the improvement when hospital, police station and law court expanded. It is the representation of the corrupted, polluted, hopeless society. ಆರೋಗ್ಯ ರಕ್ಷಕ ನ್ಯಾಯ, ಆರೋಗ್ಯ ಹಾಸ್ಪಿಟಲ್ಸು, ರಕ್ಷಕ ಪೊಲೀಸ್ ಸ್ಟೇಷನ್ಸು, ನ್ಯಾಯ ಜಡ್ಜಸ್ ಕೋರ್ಟ್ಗಳು. ವಿಸ್ತಾರ ಆದರೆ ನಚ ಸಾಧನಂ, ಸಾಧನೆ ಅಲ್ಲ. ಉಲ್ಬಣಾವಸ್ಥ ಶೋಕಸ್ಯ, ಶೋಕದ ಉಲ್ಬಣತೆ ಉಂಟಾಗಿದೆ. ಸಮಸ್ಯೆಗಳು ಭುಗಿಲೆದ್ದಿವೆ, ಸಮಸ್ಯೆಗಳ ಸುಳಿಯಲ್ಲಿ ಮುಳುಗೋಗಿದ್ದಾನೆ. ಕೆಟ್ಟದನ್ನೆಲ್ಲ ತಿಂತಾ ಇದ್ದಾನೆ, ಅದಕ್ಕೆ ಆರೋಗ್ಯ ಕೆಟ್ಟಿದೆ, ಹಾಸ್ಪಿಟಲ್ ಜಾಸ್ತಿ ಆಗಿದೆ. ಅಥವಾ ಡಾಕ್ಟ್ರೇ ಕೆಟ್ಟದ ತಿನ್ನೋದಕ್ಕೆ ಸಹಕಾರ ಮಾಡಿ ಆಮೇಲೆ ಔಷಧಿ ಕೊಟ್ಟು ಗುಣ ಮಾಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಆರಕ್ಷಕ ನ್ಯಾಯ ಜಾಸ್ತಿ ಆಗ್ತಾಯಿದೆ, ಆರಕ್ಷಕ ಸಂಸ್ಥೆಗಳು ಜಾಸ್ತಿ ಆಗ್ತಿದೆ ಅಂದರೆ ಅಲ್ಲಿ ರೌಡಿಸಮು, ಗ್ರೂಪಿಸಮ್, ಗ್ಯಾಂಗಿಸಮ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ನ್ಯಾಯಸ್ಥಾನಗಳು ಜಾಸ್ತಿ ಆಗ್ತಿದೆ ಅಂದರೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಮನೆಯಲ್ಲೇ ಸಮಸ್ಯೆ ಇದೆ, ಸಮಾಜದಲ್ಲಿ ಸಮಸ್ಯೆ ಇದೆ, ಯಾವ ಸಮಸ್ಯೆಗೂ ಪರಿಹಾರ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಅರ್ಥ. ಉಲ್ಬಣಾವಸ್ಥ ಶೋಕಸ್ಯ, ಶೋಕದ ಉಲ್ಬಣಾವಸ್ಥೆ ಪರಾಕಾಷ್ಠೆಗೆ ಬಂದಿದೆ ಎಂದೇ ಅರ್ಥ. ವಿಸ್ತೃತ ರಕ್ಷಕಂ ನ್ಯಾಯಂ ನೈಮ ವೃದ್ಧಿ ಪ್ರಕೀರ್ತಿತ, ಸಮಾಜೆ ದುಷ್ಟದುಮ್ಮಾನಂ ವಿಭಾಗ ವೃದ್ಧಿ ಕಾರಣಂ. If the growth of the police station and the law court is improved, it is due to the rise in cruelty, cheating, terrorism in the society. ವಿಸ್ತೃತ ಆರಕ್ಷಕಂ ನ್ಯಾಯಂ, ಆರಕ್ಷಕ ಠಾಣೆಗಳು, ನ್ಯಾಯಗಳು ಅಭಿವೃದ್ಧಿ ಆದರೆ ನೈಮ ವೃದ್ಧಿ, ಅದು ದೇಶದ ಅಭಿವೃದ್ಧಿ ಅಲ್ಲ. ಸಮಾಜೆ ದುಷ್ಟ ದುಮ್ಮಾನಂ, ಸಮಾಜದಲ್ಲಿ ದುಷ್ಟರು ಜಾಸ್ತಿ ಆಗ್ತಾ ಇದ್ದಾರೆ, ದುಮ್ಮಾನ ಜಾಸ್ತಿ ಆಗ್ತಾ ಇದೆ, ಉರಿ ಜಾಸ್ತಿ ಆಗ್ತಾ ಇದೆ, ಸುಖವಾಗಿಲ್ಲ, ಜನರು ಅಸಂತುಷ್ಟರಾಗಿದ್ದಾರೆ ಎಂದೇ ಅರ್ಥ. ಇದು ಅಭಿವೃದ್ಧಿ ಕಾರಣ ಅಲ್ಲ. ಮತ್ತು ಇದ್ರ ಮಧ್ಯೆ ಡಿವಿಷನ್ಸ್ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ವಿಭಾಗಗಳು ಜಾಸ್ತಿ ಆಗುತ್ತೆ, ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ, ಬಿಟ್ಟರೆ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಎಂದೇ ಅರ್ಥ. ವಿಸ್ತಾರಂ ನ್ಯಾಯಸೌಧೇತು ನೈವ ಮಾಪನ ಸಾಧನಂ, ಸಮಾಜೆ ಜ್ವಲಿತ ಕ್ಲೇಶಃ ಜನ ಧಾವಂತಿ ತನ್ಮುಖಂ. Expansion of law court is not a sign of progress. It represents the sharp jealousy of jeopardizing the system in the society. ವಿಸ್ತಾರಂ ನ್ಯಾಯಸೌಧೇತು, ನ್ಯಾಯಸೌಧಗಳು ದೊಡ್ಡ ಬಿಲ್ಡಿಂಗ್ಗಳು ರಚನೆ ಆದರೆ ನೈವ ಮಾಪನ ಸಾಧನಂ, ಸಾಧನೆಯ ಮಾಪನ ಅಲ್ಲ. ಸಮಾಜೆ ಜ್ವಲಿತ ಕ್ಲೇಶ, ಸಮಾಜದಲ್ಲಿ ಕ್ಲೇಶ, ಜಗಳ, ಕದನ, ಕಚ್ಚಾಟ ಜಾಸ್ತಿ ಆಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ, ಜ್ವಲಿಸ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಬೆಂಕಿಗೆ ತುಪ್ಪ ಹಾಕಿದಂತೆ
ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೀತಿ ಬಿಟ್ಟ ಜನರು ಕೆಟ್ಟು ಕುಲಗೆಟ್ಟು ಹೋಗ್ತಾ ಇದ್ದಾರೆ ಎಂದೇ ಅರ್ಥ. ಆದ್ದರಿಂದ ಜನ ಏನು ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಧಾವಂದಿ ತನ್ಮುಖಂ ಓಡ್ತಾರೆ, ಡೈವರ್ಸ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿನೇ ಆಗ್ತವೆ. ತುಂಬಿ ತುಳುಕ್ತಾ ಇರ್ತಾರೆ ಕೋರ್ಟಲ್ಲಿ. ಯಾಕೆಂದರೆ ಮನೆಯಲ್ಲಿ ಇಲ್ಲದ ಸಮಾಧಾನ ಕೋರ್ಟಲ್ಲಿ ಸಿಕ್ಕಿದೆ. ವಿಸ್ತೃತಂ ರಕ್ಷಣಾ ಜಾಲಂ ನೈಮ ವೃದ್ಧಿಂಚ ಸಾಧನಂ ಸಂಘರ್ಷೋಲ್ಬಣಂ ತತ್ರ ಚಿಂತಾ ಅಶಾಂತಿ ಸ ಕೇವಲಂ. ಹೈಯೆಸ್ಟ್ ಎಕ್ಸ್ಪ್ಯಾನ್ಷನ್ ಆಫ್ ಮಿಲಿಟರಿ ಈಸ್ ನಾಟ್ ಎ ಸೈನ್ ಆಫ್ ಎಕ್ಸ್ಪ್ಯಾನ್ಷನ್, ಬಟ್ ಇಟ್ ಈಸ್ ಅ ಸೈನ್ ಆಫ್ ಕ್ವಾರ್ಲ್, ಫೈಟಿಂಗ್, ವಾರ್, ಟೆರರಿಸಮ್, ಎಗೋಟಿಸಮ್, ಎಕ್ಸ್ಪ್ಯಾನ್ಷನಿಸಮ್ ಎಟ್ಸೆಟ್ರಾ. ರಕ್ಷಣಾ ಜಾಲಂ ವಿಸ್ತೃತಂ, ಜಾಸ್ತಿಯಾದಂತಹ ರಕ್ಷಣಾ ಜಾಲಗಳು ನೈವ ವೃದ್ಧಿಂಚ ಸಾಧನಂ. ಕೋಟಿ ಕೋಟಿ ಜನ ಒಂದು ಪ್ರೋಗ್ರಾಮಿಗೆ ಪೊಲೀಸರು ಬರ್ತಾರೆ ಅಂತಾದರೆ ಇದು ವೃದ್ಧಿಯ ಸಾಧನೆ ಅಲ್ಲ. ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸಂಘರ್ಷೋಲ್ಬಣಂ ತತ್ರ ಚಿಂತೆ ಇದೆ ಅಂತ ಅರ್ಥ, ಅಶಾಂತಿ ಇದೆ ಅಂತ ಅರ್ಥ, ಸ್ವಾರ್ಥ ಇದೆ ಅಂತ ಅರ್ಥ. ಸ ಕೇವಲಂ, ಕೇವಲ ಸ್ವಾರ್ಥೆ, ಕೇವಲ ಚಿಂತೆ, ಕೇವಲ ಅಶಾಂತಿ, ಕೇವಲ ಗೋಳು, ಸಂಘರ್ಷ ಇದೆ, ಗೋಳಾಟ ಇದೆ, ಕಚ್ಚಾಡಿ ಸಾಯುವ ಪರಿಸ್ಥಿತಿ ಬರ್ತಾ ಇದೆ ಎಂದೇ ಅರ್ಥ. ಕಾಮಧೇನು ಸದಾ ಮಾತಾ ಕಲ್ಪವೃಕ್ಷೇತಿ ಪೂಜ್ಯತಃ ಸರ್ವಾನಾಂ ಸುಖಮೇದೇತೆ ದತ್ತಂ ದೇವಾಯ ಸತ್ಕೃತೆ. ಕಾಮಧೇನು is the mother and coconut tree is devoted. Everything is for the human welfare. God gifted for the society. ಕಾಮಧೇನು ಸದಾ ಮಾತಾ. ಕಾಮಧೇನು ಯಾವಾಗಲೂ ತಾಯಿ. ತಾಯಿಗೆ ಇನ್ನೊಂದು ಹೆಸರೇ ಕಾಮಧೇನು. ಅಮ್ಮನ ಹಾಲು ನಿಲ್ಲಿಸಿದಾಗ ಕಾಮಧೇನುವಿನ ಹಾಲೇ ಬೇಕಾಗುವುದು. ಕಲ್ಪವೃಕ್ಷ, ತೆಂಗಿನಕಾಯಿಯಲ್ಲಿ ಯಾವ ವಸ್ತುನೂ ವೇಸ್ಟ್, ತ್ಯಾಜ್ಯ ಎಂಬುದೇ ಇಲ್ಲ, ಪೂಜ್ಯತೆ. ಆದ್ದರಿಂದ ಅದು ಪೂಜಿಸುವ ವಸ್ತುಗಳು. ಕಾಮಧೇನು, ಕಲ್ಪವೃಕ್ಷ. ಸರ್ವಾನಾಂ ಸುಖಮೇದೇತೆ ಎಂದು ಇವರು ಜನರಿಗೆ ಮೋಸ ಮಾಡುವುದಿಲ್ಲ. ಯಾವ ತೆಂಗಿನಕಾಯಿಯೂ ಹೋಗಿ ಬರುವವನ ತಲೆ ಮೇಲೆ ಬೀಳುವುದೇ ಇಲ್ಲ. ಮತ್ತು ಯಾವ ಕಾಮಧೇನುವು ಕಸವನ್ನೇ ಹಾಕಿದರೂ ಕೂಡ ಹಾಲನ್ನೇ ಕೊಡುತ್ತದೆ. ಮನುಷ್ಯ ಮಾತ್ರ ಅಪೋಸಿಟ್, ಉಲ್ಟಾ ಮಾಡುತ್ತಾನೆ. ದತ್ತಂ ದೇವಾಯ ಸತ್ಕೃತೆ. ದೇವನ ಪುಣ್ಯದಿಂದ, ಮನುಷ್ಯರ ಪುಣ್ಯ ಅಲ್ಲ, ದೇವರ ಪುಣ್ಯದಿಂದ ಇದು ನಮಗೆ ಕೊಡಲ್ಪಟ್ಟಿದೆ. ಲೋಭಂತು ಶಿಕ್ಷಕಾದೀನಾಂ ಛಾತ್ರ ವೀಕ್ಷಣ ಸಾಧ್ಯತಾ ಉಪದೇಶೇ ಸ್ಥಿತಾ ವಿದ್ಯಾ ಪ್ರಯೋಗೇ ಪರಿಭಾಷತೆ. Teaching should be experienced in the practical life of a teacher. A student is observing the teacher's lifestyle of a teacher, and teacher should be very careful, because a student is observing every day today management of a teacher. If a teacher is bad, if a teacher says good, then nobody will follow. ಲೋಭಂತು ಶಿಕ್ಷಕಾದೀನಾಂ. ಲೋಭವು ಶಿಕ್ಷಕನ ಅಧೀನವಾಗಿರುತ್ತದೆ. ಛಾತ್ರ ವೀಕ್ಷಣ ಸಾಧ್ಯತಾ. ವಿದ್ಯಾರ್ಥಿಯವನನ್ನು ಗಮನಿಸ್ತಾ ಇರ್ತಾನೆ. ಉಪದೇಶ ಸ್ಥಿತ ವಿದ್ಯಾ. ಉಪದೇಶದಲ್ಲಿ ಹೇಳಿದ ವಿದ್ಯೆ ಪ್ರಯೋಗೇ ಪರಿಭಾಷತೆ. ಉಪ್ಪು ತಿನ್ನಬಾರದು, ಬೆಲ್ಲ ತಿನ್ನಬಾರದು ಎಂದು ಶಿಕ್ಷಕ ಹೇಳಿದರೆ ವಿದ್ಯಾರ್ಥಿ ನೋಡುತ್ತಿರುತ್ತಾನೆ. ಶಿಕ್ಷಕನೇ ಬೆಲ್ಲ ತಿನ್ನುತ್ತಿದ್ದರೆ ವಿದ್ಯಾರ್ಥಿ ನಾನೇಕೆ ತಿನ್ನಬಾರದು? ನೀನೇ ಬೀಡಿ ಸೇದುತ್ತಿದ್ದರೆ, ನೀನೇ ಮದ್ಯಪಾನ ಮಾಡುತ್ತಿದ್ದರೆ ನಾನೇಕೆ ಮಾಡಬಾರದು? ಯಾವ ತಾಯಿಯೂ ಮಗನೇ ಮದ್ಯಪಾನ ಮಾಡು ಎಂದು ಹೇಳೋದಿಲ್ಲ, ವಿದ್ಯಾದಾನ ಮಾಡು ಎಂದು ಹೇಳುತ್ತಾಳೆ. ಆದರೆ ಗುರು ಈ ರೀತಿ ಮಾಡುತ್ತಿದ್ದರೆ ಆ ಗುರುವನ್ನೇ ಶಿಷ್ಯ ಅನುಸರಿಸುತ್ತಾನೆ. ಉಪದೇಶ ಸ್ಥಿತ ವಿದ್ಯಾ ಪ್ರಯೋಗೇ ಪರಿಭಾಷತೆ. ಬರೀ ಉಪದೇಶ ಮಾಡುವುದಲ್ಲ, ಅದು ಪ್ರಯೋಗದಲ್ಲಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ಶಿಕ್ಷಕನಲ್ಲಿ ಭಕ್ಷಕತ್ವ ಇದ್ದಾಗ ವಿದ್ಯಾರ್ಥಿಯಲ್ಲಿ ಏನು ನಿರೀಕ್ಷಣೆ ಮಾಡಲು ಸಾಧ್ಯ? ಅಥವಾ ವಿದ್ಯಾರ್ಥಿ ಸರಿಯಾಗಿರಬೇಕು ಎಂದು ಹೇಳಲು ಏಕೆ ಸಾಧ್ಯ? ಶಿಕ್ಷಕನೇ ಬೇರೆ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನೋಡುತ್ತಿದ್ದಾಗ ವಿದ್ಯಾರ್ಥಿ ಮಾಡಬಾರದೆಂದು ಹೇಗೆ ಹೇಳುತ್ತಾರೆ? ಎಲ್ಲರೂ ಹಾಳಾಗಿ ಹೋಗುತ್ತಾರೆ. ಶಿಕ್ಷಕ ಎಚ್ಚರವಿರಬೇಕು. ಯತ್ರ ಲಾಭಾದಿ ಸೌಕರ್ಯಂ ಅಗ್ರೇ ಧಾವಂತಿ ದುರ್ಜನ.
ಯತ್ರ ಕ್ಲಿಷ್ಟ ಜವಾಬ್ದಾರಿ ನೈವೇತಿ ಚ ಪಲಾಯತಿ. Whenever there is a profit, all the crooked persons, hopeless fellows, idiots, everybody will rush in because of the profit. But when there is the problem, nobody will be there. ಯತ್ರ ಲಾಭಾದಿ ಸೌಕರ್ಯ, ಮೇಲೆ ಲಾಭ ಸೌಕರ್ಯ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಅಗ್ರೇಧಾವಂತಿ ಜನ, ಕೋಟಿ ಕೋಟಿ ಜನ ನನಗೂ ಬಿ ಪಿ ಎಲ್ ಕಾರ್ಡು ಕೊಡು, ನನಗೂ ಬಿ ಪಿ ಎಲ್ ಕಾರ್ಡ್ ಕೊಡು. ಇವನಿಗೆ 3 ಮನೆ ಕಟ್ಟಿರ್ತಾರೆ, 2 ಕಾರ್ ಇರುತ್ತೆ, ಎಲ್ಲ ರೀತಿ ವ್ಯವಸ್ಥೆಗಳಿರ್ತವೆ, 2 ಹೆಂಡಿರ್ತಾರೆ, 3 ಕಡೆ ಮನೆ ಇರುತ್ತೆ, ಎಲ್ಲ ಇದ್ದರೂ ಕೂಡ ನನಗೆ ಬಿ ಪಿ ಎಲ್ ಕಾರ್ಡ್ ಬೇಕು, ನನಗೆ ಸೌಕರ್ಯಗಳು ಬೇಕು, ಲಾಭ ಇದೆ ಅದಕ್ಕೋಸ್ಕರ. ಅವರೇನು ತಿನ್ನೋದಿಲ್ಲ, ಅದನ್ನು ಅಕ್ಕಿರಾಗಿ ಬಂದವನಿಗೆ ಆಟೋ ರಿಕ್ಷಾ ತುಂಬಿ ಹೋಗುತ್ತೆ. ಇದನ್ನು ಕೇಳುವವರು, ಮೇಲೆ ಕೂತವರು ಯೋಚನೆ ಮಾಡಬೇಕು. ಎತ್ತರ ಕ್ಲಿಷ್ಟ ಜವಾಬ್ದಾರಿ, ಹಾಗಂತ ಅವ್ರಿಗೆ ಒಂದು ಕೆಲಸ ಕೊಡು, ಅವ್ರು ಚರಂಡಿ ಕ್ಲೀನ್ ಮಾಡು, ಒಂದು ರಸ್ತೆ ರಿಪೇರಿ ಮಾಡು ಅಂತ ಅವ್ರಿಗೆ ಹೇಳಿದ್ರೆ ನೈವೇತಿ ಚ ಪಲಾಯತಿ, ಓಟ ಒಬ್ಬರು ಇರೋದಿಲ್ಲ. ನೈವೇತಿ ಚ ಆಗಲ್ಲಪ್ಪ, ನಂಗೊತ್ತಿಲ್ಲಪ್ಪ ಅಂತ ಮುಂದಕ್ಕೆ ಹೋಗ್ತಾರೆ. ಇಂತಹ ಸ್ಥಿತಿಯ ಎಚ್ಚರವಿರಬೇಕು. ಸರಕಾರಿ ಖಾಸಗಿ ದ್ವಂದ್ವೇ ವಾಹನಾಗಮನಂ ಶುಭಂ, ಸಕಾಲೇ ಜನಸೌಕರ್ಯಂ ಸದಾ ಸೌಭಾಗ್ಯ ಸಂಪದ. Public transport arrangement should be made in such a way that private-public partnership, they should move one after the other repeatedly. Then only the easy public service available to everybody, so that company will progress and the people will get the facilities, and thereby we can see the improvement. ಖಾಸಗಿ ಸರ್ಕಾರಿ ಜಗಳ ಆಡುವುದಲ್ಲ, ಒಂದಾದ ಮೇಲೆ ಒಂದು ಪರಸ್ಪರ ಸಹಕಾರದಿಂದ ವಾಹನಾಗಮನಂ ಶುಭಂ, ಇಬ್ಬರಿಗೂ ಒಳ್ಳೆಯದಾಗುತ್ತೆ. ನೀನಾದ್ಮೇಲೆ ನಾನು ಹೋಗ್ತೀನಿ, ನಾನಾದ್ಮೇಲೆ ನೀವು ಹೋಗು, ಎಲ್ಲ ನಾನೇ ಹೋಗ್ತೀನಿ ನೀವೆಲ್ಲ ಬೇಡ. ಒಬ್ಬೊಬ್ಬರೇ ಮೊನೆಟೈಸೇಷನ್ ಮಾಡ್ಕೊಳ್ಳೋದು, ಒಂದೇ ಕಡೆ ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಅವರು ಏಕಸ್ವಾಮಿಗಳಾಗಿ ಮೋಸ ವಂಚನೆಗೆ ಮುಳುಗುತ್ತಾರೆ. ಬದಲಾಗಿ ಒಂದು 1/4 ಗಂಟೆಗೆ ಪ್ರೈವೇಟ್ ಬಿಡು, 1/4 ಗಂಟೆಗೆ ಗೌರ್ಮೆಂಟ್ ಬಿಡು, 1/4 ಗಂಟೆಗೆ ಪ್ರೈವೇಟ್ ಬಿಡು, ಇಬ್ಬರು ದ್ವಂದ್ವ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಇಬ್ಬರಿಗೂ ಲಾಭ ಆಗುತ್ತೆ, ಜನರಿಗೆ ಸೌಕರ್ಯಯುತವಾಗಿ ಬಸ್ಸುಗಳು ಆರಾಮದಾಯಕವಾಗಿ ಸಿಗುತ್ತವೆ. ಸಕಾಲೇ ಜನಸೌಕರ್ಯಂ, ಕಾಲಕ್ಕೆ ಜನರಿಗೆ ಸೌಕರ್ಯ ಸಿಗುತ್ತದೆ. ಸದಾ ಸೌಭಾಗ್ಯ ಸಂಪದ, ಇದರಿಂದ ಖಾಸಗಿಗೂ ಲಾಭ ಆಗುತ್ತದೆ, ಸರ್ಕಾರಕ್ಕೂ ಲಾಭ ಆಗುತ್ತದೆ. ಸ್ವಾರ್ಥಿಗಳು ಹೀಗೆ ಬಿಟ್ಟಾರಿಯೇ? ಯಕ್ಷ ಪ್ರಶ್ನೆ. ಸೌಲಭ್ಯಂ ಸಕಲಂ ಪ್ರಾಪ್ಯ ಕೃಷಿಕಾರ್ಜಿತಿ ಸದ್ಧನಂ, ಅಜ್ಞಾನಾದರ್ಥ ನೈಪುಣ್ಯಾತ್ ದುರ್ಭೋಗೆ ಅರ್ಥವ್ಯರ್ಥಕಂ. Farmers will use all the facilities of the government and farm the land. Why do they farm the land? Because of the facilities of the government. Once they earn the maximum profit, for example, if they earn the maximum profit because of the greediness, due to the lack of economic sense, they misuse the funds for the bad social practices and bad habits. If they are not getting the profit, they demand it from the government. If they have excess of profit, what they do? They misuse it for the marriages, festivals, ceremonies, that program, this program, and thereby, if they have time, they use money for the Madhyapana, Surapana, Dhumapana, and they spoil the body as well as the society also. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದ ಕೃಷಿಕರು ಸದ್ಧನಂ, ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯ, ಸಬ್ಸಿಡಿಗಳು, ಫ್ರೀ ಏನು ಸಿಗುತ್ತೆ ಎಲ್ಲವನ್ನು ಪಡ್ಕೊಳ್ತಾರೆ. ಆದರೆ ಲಾಭವಾದಾಗ ಅಜ್ಞಾನದಿಂದ ಅನರ್ಥ ನೈಪುಣ್ಯಾತ್, ಅರ್ಥಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲದ ಕಾರಣದಿಂದ ದುರ್ಭೋಗಿ ಅರ್ಥವ್ಯರ್ಥಕಂ, ದುರ್ಭೋಗ ಮಾಡಿ ಕೆಟ್ಟ ದಾರಿಯಿಂದ ಹಣವನ್ನು, ಅರ್ಥವನ್ನು ವ್ಯರ್ಥ ಮಾಡಿಬಿಡುತ್ತಾರೆ. ರಾಮಕಾಲಾದಿ ಆರಬ್ಧಂ ದುರ್ಜನಂ ಸರ್ವವ್ಯಾಪಿನಂ ಪರಂ ಸಂತ ಮಹಾಂತೋಪಿ ಸಜೀವಿತಂ ಹರಿಕೃಪೆ. ದ ಟೆರಿಬಲ್ ಫೆಲೋಸ್ were found since the time immemorial during the period of Ramayana, Mahabharata also. But fortunately, even today, some of the sages, some of the good persons, modernizers,
they found due to God's grace. Because of the God's grace, some of them are still getting birth, and thereby somehow they control. Otherwise, terrible fellows will flourish like anything. ರಾಮಕಾಲಾದಿ ಆರಾಧ್ಯ ರಾಮನ ಕಾಲದಿಂದಲೂ ಮಹಾಭಾರತದ ಕಾಲದಿಂದಲೂ ಆರಂಭವಾಗಿದೆ. ಏನು? ದೌರ್ಜನ್ಯ ಸರ್ವವ್ಯಾಪಿ. ನಮ್ಮ ಎಲ್ಲ ಕಾಲದಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ಕಡೆಯಲ್ಲೂ ಸರ್ವವ್ಯಾಪಿಯಾಗಿರುವುದೇ ದೌರ್ಜನ್ಯ. ಪರಂ ಆದರೆ ಸಂತ ಮಹಾಂತರು ಈಗಲೂ ಕೂಡ ದೇವರ ದಯದಿಂದ ಜೀವಂತವಾಗಿ ಒಮ್ಮೊಮ್ಮೆ ಬರುತ್ತಾರೆ. ಅವರು ಬರುವುದರಿಂದ ಇದ್ದದ್ರಲ್ಲಿ ಸ್ವಲ್ಪ ಸಜ್ಜನರು ಸುಖವಾಗಿರಲು ಸಾಧ್ಯ. ಇಲ್ಲದಿದ್ದರೆ ದೌರ್ಜನ್ಯವೇ ಯಾವಾಗಲೂ ಎದ್ದೆದ್ದು ಕುಣಿಯುತ್ತದೆ. ಅನ್ಯ ಛಾತ್ರ ದುರಾಚಾರಂ ದುರ್ವ್ಯಸನಂ ನಚ ಪಾಲನಂ ದುಷ್ಕೃತಾರಂಭ ಸಂತೋಷ ಅಂತೆ ದುಃಖ ಪರಂಪರಾ. We should not learn the bad tricks from the terrible friends or terrible students. Bad activity will give joy in the beginning, and then it is really painful. Therefore, we should be careful to follow the friendship, follow the attitude of the friends. ಅನ್ಯ ಛಾತ್ರ ದುರಾಚಾರಂ, ಬೇರೆ ವಿದ್ಯಾರ್ಥಿಗಳ ದುರಾಚಾರವು, ದುರ್ವ್ಯಸನಗಳು ನಚ ಪಾಲನಂ, ಪಾಲನೆ ಮಾಡಬಾರದು. ಎಚ್ಚರವಿರಬೇಕು. ಬೀಡಿ ಸೇದ್ ಮಗ ಏನಾಗಲ್ಲ ಮಗ ಅಂದ್ಬಿಟ್ಟು ಬೀಡಿ ಸೇದಿಸ್ತಾನೆ. ಎಣ್ಣೆ ಹೊಡಿ ಮಗ ಸ್ವಲ್ಪ ಹುಳ್ಳುಳ್ಳಿಗಿರುತ್ತೆ, ಚೆನ್ನಾಗಿರುತ್ತೆ, ಖಾರ ತಿನ್ನು ಅಂತ ತಿನ್ನಿಸ್ತಾನೆ. ತಿನ್ನಿಸುವಾಗ ಇವನು, ಅನುಭವಿಸುವಾಗ ಅವನು. ದುಷ್ಕೃತ ಆರಂಭ ಸಂತೋಷ, ಆರಂಭದಲ್ಲಿ ಇಂಥದೆಲ್ಲ ಸಂತೋಷವನ್ನು ಕೊಡುತ್ತದೆ. ಮಕ್ಕಳೇ, ಎಚ್ಚರವಿರಬೇಕು. ಅಂತೆ ದುಃಖ ಪರಂಪರ, ಅಂತ್ಯದಲ್ಲಿ ಹಣದ ಖರ್ಚು, ಆರೋಗ್ಯ ಹಾಳು, ದುಃಖ ಪರಂಪರೆಯಲ್ಲಿ ಒದ್ದಾಡಬೇಕಾಗುತ್ತದೆ. ಸ್ವಲ್ಪ ಎಚ್ಚರ ಮಾಡಿದರೆ, ದುರ್ವ್ಯಸನದಿಂದ, ದುಷ್ಟರಿಂದ ದೂರ ಇದ್ದರೆ ಸಂತೋಷವಾಗಿರಬಹುದು. ನ ತತ್ರ ಚಿಂತನಂ ಕಾರ್ಯಂ ದುಷ್ಟಕೋಟಿ ಪರಂಪರಾಂ ಏಕದುಷ್ಟ ವಿನಾಶೋಪಿ ಅನೇಕೋದ್ಭವ ಜೀವಿತೆ. ವಿ ಆರ್ ನಾಟ್ ಸಪೋಸ್ ಟು ಥಿಂಕ್ ನೆಗೆಟಿವ್ಲಿ. ನ ತತ್ರ ಚಿಂತನಂ ಕಾರ್ಯಂ. Even one negativity will ends to crore negativities. Because of negativity, that will originate the negativity only automatically. If we kill one negativity, another negativity will crop up. ನ ತತ್ರ ಚಿಂತನಂ ಕಾರ್ಯಂ ದುಷ್ಟಕೋಟಿ ಪರಂಪರೆಯನ್ನು ನಾವು ಯಾವತ್ತೂ ಯೋಚನೆ ಮಾಡಲೇಬಾರದು. ಸಮಸ್ಯೆಗಳನ್ನು, ನೆಗೆಟಿವಿಟಿ ಆ್ಯಟಿಟ್ಯೂಡ್ನ ನಾವು ಮಾಡಬಾರದು. ಏಕೆಂದರೆ ಒಂದು ನೆಗೆಟಿವಿಟಿ ಹೋದರೆ ಇನ್ನೊಂದು ನೆಗೆಟಿವಿಟಿ ಬಂದೇ ಬರುತ್ತೆ. ಏಕದುಷ್ಟ ವಿನಾಶೋಪಿ, ಒಂದು ಕೆಟ್ಟ ಜನರ ಸಹವಾಸ ಒಬ್ಬನನ್ನು ಬಿಟ್ಟರೆ ಇನ್ನೊಬ್ಬ ಬಂದೇ ಬರ್ತಾನೆ. ನಮ್ಮ ಜೀವನ ಪರ್ಯಂತ ನಮಗೆ ಕೆಟ್ಟವರು ನಮ್ಮನ್ನು ಕಾಡುತ್ತಲೇ ಇರುತ್ತಾರೆ. ಅದರಿಂದ ಚಿಂತನೆ ಮಾಡೋದನ್ನು ಬಿಟ್ಟು ಸಾಧ್ಯವಾದಷ್ಟು ಒಳ್ಳೆಯವರಾಗಿರಬೇಕು. ಅನೇಕೋದ್ಭವ ಜೀವಿತೆ. ಯಾವ ಕಾಲದಲ್ಲಿಯೂ ಶಾಶ್ವತವಾಗಿರುವುದೇನೆಂದರೆ ದುಷ್ಟಕೋಟಿ ಪರಂಪರೆ ಮಾತ್ರ. ಎಷ್ಟೇ ನೀವು ಒಳ್ಳೇದು ಮಾಡಿದ್ರೂ ದುಷ್ಟರು, ಎಷ್ಟೇ ಒಳ್ಳೆ ಕೃಷಿಯಲ್ಲಿ ಬೆಳೆ ಬೆಳಿಬೇಕು ಅಂದರೆ ಕಳೆ ಬಂದೇ ಬರುತ್ತದೆ. ಬೆಳೆಗಿಂತ ಕಳೆಯೇ ಶಾಶ್ವತ. ಅದರಿಂದ ಕಳೆಯನ್ನು ಕಿತ್ತಾಕ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು. ದುಷ್ಟ ದುಮ್ಮಾನ ದೌರ್ಜನ್ಯಾತ್ ಬುದ್ಧಿಂ ನೈವ ಪ್ರಲೋಭಿತಂ ಚಿಂತೆ ಚಿಂತ ಸಮುತ್ಪತ್ತಿ ತದಂತೆ ರೋಗಮೂಲದಂ. We should not learn the bad from the bad friends. That ends the anxiety and thereby sick and ruin. So we should be careful to make the friendship, and we have to analyze the friends whether he is good or bad. Then thereafter we have to select the person as a friend. ದುಷ್ಟ ದುಮ್ಮಾನ ದೌರ್ಜನ್ಯದಿಂದ ಬುದ್ಧಿಂ ನೈವ ಪ್ರಲೋಭಿತಂ, ನಮ್ಮ ಬುದ್ಧಿಯನ್ನು ನಾವು ಪ್ರಲೋಭನೆಗೊಳಪಡಿಸಬಾರದು. ಅವನು ದುಷ್ಟ ಅಂತ ಗೊತ್ತಾದ ತಕ್ಷಣ ದೂರಕ್ಕೆ ಇರಬೇಕು. ಚಿಂತೆ ಚಿಂತ ಸಮುತ್ಪತ್ತಿ, ಅವನು ಸಹವಾಸ ಮಾಡೋದ್ರಿಂದ ಚಿಂತ ಸಮುತ್ಪತ್ತಿ, ಅವನಿಗೆ ಮೊದಲು ಚಿಂತೆ ಇರುತ್ತೆ, ಅವನ ಚಿಂತೆ ನಮಗೂ ಬರುತ್ತೆ. ಚಿಂತೆ ಚಿಂತ ಸಮುತ್ಪತ್ತಿ ತದಂತೆ, ಹೀಗೆ ಮಾಡಿ 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 ಕೊನೆಗೆ ಅವನು ಸಾಯ್ತಾನೆ.
ಟೆರರಿಸ್ಟ್ ಆಗಿ ನಾವು ಸಾಯ್ತೀವಿ ಅಷ್ಟೇ. ತದಂತೆಯೇ ನಾವು ಅನಾರೋಗ್ಯ ಪೀಡಿತರಾಗಿ ಸಾಯ್ತೀವಿ. ಅದರಿಂದ ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.